So well, my dear students, welcome back to the isolation mechanism part 3 video. In the last two videos, we had discussed about the introduction to the speciation, the prerequisite or the raw material for the speciation process to occur is nothing but the isolation mechanism. Or any isolation mechanism leads to the barrier between the mating in two different sister populations. As a result, the speciation process continues to form two different species which have originated from the same main population of one organism. In the last video, that is in the part 2 of the isolation mechanism, we discussed about the prezygotic isolation mechanisms, where the two sister populations is avoided from mating based on 4 different prezygotic isolation, that is ecological, temporal, behavioral and mechanical. ನಾ ಆಗಲೇ ಹೇಳಿದೆ ಇನ್ ದ ಲಾಸ್ಟ್ ವಿಡಿಯೋದಲ್ಲಿ ಟೂ ಸಿಸ್ಟರ್ ಪಾಪ್ಯುಲೇಷನ್ಗಳು ಮೇಟಿಂಗ್ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು, ಮೇಟಿಂಗ್ ಆದ್ರೂ ಕೂಡ ಝೈಗೋಟ್ ಫಾರ್ಮೇಷನ್ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಏನು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಪ್ರೀಝೈಗೋಟಿಕ್ ರೀಪ್ರೊಡಕ್ಟಿವ್ ಐಸೋಲೇಷನ್ ಇನ್ ಕೇಸ್ ಆಫ್ ಆರ್ಗ್ಯಾನಿಸಮ್ಸ್. ಕಮಿಂಗ್ ಟು ದ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪೋಸ್ಟ್ ಝೈಗೋಟಿಕ್ ಐಸೋಲೇಷನ್ ಮೆಕ್ಯಾನಿಸಮ್ಸ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ಅರ್ಥ ಮಾಡ್ಕೊಳ್ರಿ, ಪೋಸ್ಟ್ ಝೈಗೋಟಿಕ್ isolation mechanism happens in those in which hybrid zygotes fail, or they develop abnormally, or they cannot reproduce, and as a result the species hybrid cannot continue their lineage. ಅಂದರೆ ಒಂದು ರೀಪ್ರೊಡಕ್ಷನ್ ಮೇಟಿಂಗ್ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು. ಅಕಸ್ಮಾತಾಗಿ ಏನಾದರೂ ಆಯಿತು ಅಂತಂದರೆ, ಹೈಬ್ರಿಡ್ ಫಾರ್ಮೇಷನ್ ಆಯಿತು ಅಂತಂದರೆ ಅದು ಯಾವುದು ಹೊಸ ಡೈರೆಕ್ಷನಲ್ಲಿ ಹೋಗ್ಬಿಡುತ್ತೆ ಎವಲ್ಯೂಷನಲ್ಲಿ, ಆ್ಯಂಡ್ ದಟ್ ಈಸ್ ಅ ಬಿಜಾರ್. ಹಂಗಾಗ್ಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಏನು ಮಾಡ್ತದೆ ನೇಚರ್, ಇಟ್ ಗಿವ್ಸ್ ಪೋಸ್ಟ್ ಝೈಗಾಟಿಕ್ ಐಸೋಲೇಷನ್ ಮೆಕ್ಯಾನಿಸಮ್. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಅಕಸ್ಮಾತಾಗಿ ರೀಪ್ರೊಡಕ್ಷನ್ ಆಯಿತು ಅಂತಂದರೆ ಒಂದು ಹುಟ್ಟತಕ್ಕಂತಹ ಬೇಬಿ, ಹುಟ್ಟತಕ್ಕಂತಹ ಆಫ್ ಸ್ಪ್ರಿಂಗ್ ವಿಲ್ ಡೈ ಇನ್ಸ್ಟಂಟೇನಿಯಸ್ಲಿ. ಒಂದು ಅಬಾರ್ಟ್ ಆಗಿಬಿಡುತ್ತೆ, ಇಲ್ಲ ಹುಟ್ಟಿದ ತಕ್ಷಣ ಸತ್ತು ಹೋಗುತ್ತೆ, ಇಲ್ಲ ದ ಹೈಬ್ರಿಡ್ ಮೇ ಬಿ ಸ್ಟರೈಲ್. ಅಕಸ್ಮಾತಾಗಿ ಹೈಬ್ರಿಡ್ ಸ್ಟರೈಲ್ ಇದ್ರೂ ಕೂಡ ದ ಸೆಕೆಂಡ್ ಜನರೇಷನ್ ಆರ್ ದ ಬ್ಯಾಕ್ ಕ್ರಾಸ್ ಆರ್ ದ ಟೆಸ್ಟ್ ಕ್ರಾಸ್ ಆಫ್ ದೋಸ್ ಹೈಬ್ರಿಡ್ಸ್ ಬಿಕಮ್ಸ್ ಇನ್ವಯಬಲ್. 4 ಆಪ್ಷನ್ಸ್, ಒಂದೊಂದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಎವಲ್ಯೂಷನ್ ಕಾನ್ಸೆಪ್ಟನ್ನು ನಾವು ಓದಬೇಕು ಅಂತಂದರೆ ಕಮ್ ಅಪ್ ವಿತ್ ನೋ ಪ್ರಿಜುಡೈಸ್ ಥಾಟ್ಸ್ ಇನ್ ಯೋರ್ ಮೈಂಡ್. ನಾನು ಆಗಲೇ ಹೇಳ್ತಿದ್ದೆ, ಎವಲ್ಯೂಷನ್ ವಿಚ್ ಈಸ್ ನಥಿಂಗ್ ಬಟ್ ದ ಡಿಸೆಂಟ್ ವಿತ್ ಮಾಡಿಫಿಕೇಷನ್ಸ್ ಅಂತ ಹೇಳಿದೆ ಫಸ್ಟ್ ವಿಡಿಯೋದಲ್ಲಿ. ಆದರೆ ಎವಲ್ಯೂಷನ್ has no direction. ಸೆಕೆಂಡ್ ಇಯರ್ ಒಳಗಡೆ, ದಟ್ ಈಸ್ ದ ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಒಳಗಡೆ ನೀವು ಓದಿದ್ದೀರಿ ರಿಟ್ರೋಗ್ರೆಸಿವ್ ಮೆಟಾಮಾರ್ಫೋಸಿಸ್ ಇನ್ ಅಸಿಡಿಯಾ ಒಳಗಡೆ. ದ ಎವಲ್ಯೂಷನ್ ಹ್ಯಾಸ್ ಗಾನ್ ಬ್ಯಾಕ್, ಉಲ್ಟಾ ಎವಲ್ಯೂಷನ್ ಆಗಿದೆ, ರಿಟ್ರೋಗ್ರೆಸಿವ್ ಆಗಿದೆ, ರಿಟ್ರೋಗ್ರೆಸಿವ್ ಮೆಟಾಮಾರ್ಫೋಸಿಸ್ ಆಗಿದೆ. ಸಮಟೈಮ್ಸ್ ಇಟ್ ಈಸ್ ನಾಟ್ ಆಸ್ ವಿ ಸೇ ದಟ್ ಇಟ್ ಈಸ್ ಯೂನಿಡೈರೆಕ್ಷನಲ್. We don't know what is the it has a direction of course, ಆದರೆ what is the direction of the evolution we are yet to define. ನಮಗೆ ಗೊತ್ತಿಲ್ಲ, ಹೆಂಗೆ ಬೇಕಾದರೂ ಆಗಬಹುದು ಅದು. ಹಂಗೆ ಅಂದ್ಕೊಂಡು ಬಿಜಾರಸ್ ಆಗತ್ತಾ? ನೋ, ವಿ ಕೆನಾಟ್ ಈಸಿಲಿ ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ದ ಎವಲ್ಯೂಷನ್. ದ ರೀಸನ್ ಮೇ ಬಿ ಡಿಫ್ರೆಂಟ್, ದ ರೀಸನ್ ಮೇ ಬಿ ವಾಸ್ಟ್. ಒಂದು ಕಂಪ್ಲೀಟ್ ಎವಲ್ಯೂಷನ್ ಆಗ್ತಕ್ಕಂಥದ್ದು ನಮ್ಮ
ಜೀವನದಲ್ಲಿ ನಮ್ಮ ಲೈಫ್ ಹಿಸ್ಟ್ರಿ ಒಳಗಡೆ ಅಥವಾ ಲೈಫ್ ಸ್ಪ್ಯಾನ್ ಒಳಗಡೆ ನೋಡ್ಲಿಕ್ಕೆ ಆಗೋದಿಲ್ಲ ಮೊದಲನೇದು. ಅಥವಾ ದ ಸ್ಟ್ರಕ್ಚರಲ್ ಚೇಂಜಸ್ ಇನ್ ಆರ್ಗ್ಯಾನಿಸಮ್ಸ್ ಆರ್ ಮೆನಿ ಟೈಮ್ಸ್ ಆರ್ ಸೋ ಸ್ಮಾಲ್ or so insignificant that we are unable to record that. Sometimes the evolution occurs in those organisms which we cannot have always we cannot have a scientific eye on those organisms. ಆಗ್ತಾ ಇದೆ, ಡೈರೆಕ್ಷನ್ ಇದೆ, ಯಾವ ಡೈರೆಕ್ಷನ್ ಅಂತ ಹೇಳಲಿಕ್ಕೆ ನಮಗೆ ಅಷ್ಟು ಸುಲಭ ಇಲ್ಲ ಎವಲ್ಯೂಷನರಿ ಬಯಾಲಜಿ. ವಿ ಕ್ಯಾನ್ ಪ್ರಿಡಿಕ್ಟ್. We cannot exactly say and draw mathematical conclusions, this happens from this. We cannot say that. So, coming to the post-zygotic isolation mechanisms. Pre-zygotic ಒಳಗಡೆ zygote formation ಆಗ್ಲಾರ್ದಂಗೆ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡ್ತು. ಅಕಸ್ಮಾತ್ ಆಗಿ ಯಾವಾಗ ಕಂಪ್ಲೀಟ್ ಸಪ್ರೇಟ್ ಆಗಿದೆ, ಸ್ವಲ್ಪ ಆಲ್ಮೋಸ್ಟ್ ಸಪ್ರೇಟ್ ಆಗ್ತಾ ಇದ್ದಾವೆ ಅನ್ನೋ ಟೈಮಲ್ಲಿ, ಇನ್ನೂ ಕಂಪ್ಲೀಟ್ ಸಪ್ರೇಷನ್ ಆಗಿಲ್ಲ ಅಂದಾಗ ಪೋಸ್ಟ್ ಝೈಗೋಟಿಕ್ ಐಸೋಲೇಷನ್ ಮೆಕ್ಯಾನಿಸಮ್ಸ್ ಬರ್ತದೆ. ಯಾವಾಗ? ಒಂದು ಹೈಬ್ರಿಡ್ ಇನ್ವಯಬಿಲಿಟಿ ಆ್ಯಂಡ್ ಹೈಬ್ರಿಡ್ ಸ್ಟೆರಿಲಿಟಿ. ಕಮಿಂಗ್ ಟು ದ ಫಸ್ಟ್ ಒನ್, ಹೈಬ್ರಿಡ್ ಇನ್ವಯಬಿಲಿಟಿ. ಇದರಲ್ಲಿ ದ ಡೆವಲಪ್ಮೆಂಟ್ ಆಫ್ ದ ಝೈಗೋಟ್ ಪ್ರೊಸೀಡ್ಸ್ ನಾರ್ಮಲಿ, ಬಟ್ ದ ಹೈಬ್ರಿಡ್ ಡಸ್ ನಾಟ್ ಸರ್ವೈವ್. ಒಂದು ಸಿಸ್ಟರ್ ಪಾಪ್ಯುಲೇಷನ್ ಮತ್ತು ಸಿಸ್ಟರ್ ಪಾಪ್ಯುಲೇಷನ್ಸ್ ಅಂತಲೇ ತಗೊಳ್ತಾ ಹೋಗ್ಬೇಕು ನಾವು. ಟು ಸಿಸ್ಟರ್ ಪಾಪ್ಯುಲೇಷನ್ ಒಳಗೆ ಇದರೊಳಗಿಂದ ಒಂದು ಮೇಲು ಇದರೊಳಗಿನ ಒಂದು ಫೀಮೇಲ್ ಬಂದು ಮೀಟಿಂಗ್ ಆಗಿಬಿಡ್ತು. ಪ್ರೀಸೈಗೋಟಿಕ್ ಇತ್ತು ಅಂತಂದರೆ ಮೇಟಿಂಗ್ ಆಗ್ಲಾರ್ದಂಗೆ ನೋಡ್ಕೊಳ್ತಾ ಇತ್ತು. ಮೇಟಿಂಗ್ ಆಗಿದ್ದನ್ನು ಕೂಡ ಸ್ಪರ್ಮ್ಸು ಮತ್ತು ಓವಮ್ಮು ಇನ್ಕೆಪಾಸಿಟಬಲ್ ಆಗ್ತಿತ್ತು. ಹಾಗಾಗಿ ಝೈಗೋಟ್ ಫಾರ್ಮೇಷನ್ ಆಗ್ತಾ ಇರಲಿಲ್ಲ ಪ್ರೀಸೈಗೋಟಿಕ್ ಒಳಗಡೆ. ಪೋಸ್ಟ್ಝೈಗೋಟಿಕ್ ಒಳಗಡೆ ನಾರ್ಮಲ್ ಡೆವಲಪ್ಮೆಂಟ್ ಆಗುತ್ತೆ, ನಾರ್ಮಲ್ ರೀಪ್ರೊಡಕ್ಷನ್ ಆಗುತ್ತೆ, ಮೇಟಿಂಗ್ ಆಗ್ತದೆ. ಮೇಟಿಂಗ್ ಆಯಿತು, ಇದು ಆಯಿತು, ಎಂಬ್ರಯೋ ಫಾರ್ಮೇಷನ್ ಆಯಿತು, ಡೆಲಿವರಿ ಕೂಡ ಆಯಿತು. ಆದ ಮೇಲೆ ದ ಹೈಬ್ರಿಡ್ ಡೈಸ್. ಹೈಬ್ರಿಡ್ ಇಸ್ ನಾಟ್ ಸೆಲೆಕ್ಟೆಡ್ ಬೈ ದ ನೇಚರ್ ಆಸ್ ಅ ಸ್ಪೀಷೀಸ್. ಸೊ ಇಲ್ಲಿ ಮೀಟಿಂಗ್ ಆಗುತ್ತೆ, ರೀಪ್ರೊಡಕ್ಷನ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ, ಇಂಪ್ಲಾಂಟೇಷನ್ ಆಗುತ್ತೆ, ಗೆಸ್ಟೇಷನ್ ಇರುತ್ತೆ, ಡೆಲಿವರಿ ಆಫ್ ಎ ಬೇಬಿ ದಟ್ ಈಸ್ ದ ಪಾರ್ಚುರೇಷನ್ ಆಗುತ್ತೆ. ಬಟ್ ದ ಹೈಬ್ರಿಡ್ ಡೈಸ್ ಇನ್ಸ್ಟಂಟೇನಿಯಸ್ಲಿ ಆರ್ ಆಫ್ಟರ್ ಸಮ್ ಟೈಮ್ before the hybrid reproduces. So the hybrid is inviable. Hybrid is not selected by the nature. Second one is hybrid sterility. ಇದರಲ್ಲಿ ಎರಡು ಥರ ಬರ್ತವೆ. ಹೈಬ್ರಿಡ್ ಸ್ಟೆರಿಲಿಟಿ ಒಳಗಡೆ ಸರಿ ಏನೋ ಆಯಿತು. ಈ ಹೈಬ್ರಿಡ್ ಇನ್ವಯಬಿಲಿಟಿಗೆ ಒಂದು ಎಕ್ಸಾಂಪಲ್ ಈಸ್ ಸ್ಯಾಲಮೆಂಡರ್. ಸ್ಯಾಲಮೆಂಡರ್ ಒಳಗಡೆ ಒಂದು ಜೀನಸ್ ಇದೆ, ದಟ್ ಈಸ್ ಎನ್ಸಾಟಿನಾ ಅಂತ, which lives in the same region, same habitat, where they may occasionally they may interbreed. ಆದರೆ almost all the hybrids will not complete the development, and those ಅಕಸ್ಮಾತ್ ಏನಾದರೂ ಆಯಿತು ಅಂತಂದ್ರೂ ಕೂಡ, if there are any larval stages, all those larvas are going to die. That is, all the hybrids are going to die. Best example is ಎನ್ಸಾಟಿನಾ ಜೀನಸ್ ಅಲ್ಲಿರ್ತಕ್ಕಂಥ, ಸಬ್ ಜೀನಸ್ ಅಲ್ಲಿರ್ತಕ್ಕಂಥ salamander. So coming to the hybrid sterility. So in this hybrid sterility, two parents of two different sister population mates, reproduces, fertilization occurs, implantation of the zygote, formation of the zygote occurs, attachment of the zygote occurs, gestation occurs, ಪಾರ್ಚುರೇಷನ್ ಅಕರ್ಸ್, ಆ್ಯಂಡ್ ಆಲ್ಸೋ ದ ಹೈಬ್ರಿಡ್ ಇಸ್ ವಯಬಲ್. ಅದು ಕೂಡ ಬದುಕಿರ್ತದೆ. ಆದರೆ ದಟ್ ಹೈಬ್ರಿಡ್ ಬಿಕಮ್ಸ್ ಕಂಪ್ಲೀಟ್ಲಿ ಸ್ಟೆರೈಲ್, ಆ್ಯಂಡ್ ದಟ್ ಹೈಬ್ರಿಡ್ ವಿಲ್ ನಾಟ್ ಅಗೇನ್ ರೀಪ್ರೊಡ್ಯೂಸ್. ಮತ್ತೆ ಅದು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಆಗಲ್ಲ. ಇಟ್ ಬಿಕಮ್ಸ್ ಸ್ಟೆರೈಲ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಲೈಗರ್. ಟೈಗರ್ ಮತ್ತು ಲಯನ್ ನಡುವೆ ಆಗಿರ್ತಕ್ಕಂಥ ಇಂಟರ್ಬ್ರೀಡ್. ಬೋತ್ ಬಿಲಾಂಗ್ಸ್ ಟು ದ ಕ್ಲಾಸ್ ಕ್ಯಾಟ್ ಫ್ಯಾಮಿಲಿ, ಬೋತ್ ಬಿಲಾಂಗ್ಸ್ ಟು ದ ಕ್ಯಾಟ್ ಫ್ಯಾಮಿಲಿ. ಆದರೆ ಎರಡರ ನಡುವೆ ಕ್ರಾಸ್ ಆದಾಗ ಬಂದಿರತಕ್ಕಂಥದ್ದು ಲೈಗರ್. ಆದರೆ ದಿಸ್ ಲೈಗರ್ ಈಸ್ ಕಂಪ್ಲೀಟ್ಲಿ ಸ್ಟೆರೈಲ್. ದಟ್ ಲೈಗರ್ ಇನ್ನೊಂದು ಎರಡು ಲೈಗರ್ ನಡುವೆ ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ದೇ ಆರ್ ಕಂಪ್ಲೀಟ್ಲಿ ಸ್ಟೆರೈಲ್. ಸೊ ದಿಸ್
ಒನ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಹೈಬ್ರಿಡ್ ಸ್ಟೆರಿಲಿಟಿ. ಇನ್ನೂ ಒಂದು ಎಕ್ಸಾಂಪಲ್ ಬರ್ತದೆ ಹೈಬ್ರಿಡ್ ಸ್ಟೆರಿಲಿಟಿ ಒಳಗಡೆ. ಏನು ಅಂತಂದರೆ ಇಂಟ್ರೆಸ್ಟಿಂಗ್ ನೋಡ್ರಿ, ಹೆಂಗಿದೆ, ಚೆನ್ನಾಗಿದೆ ನೋಡ್ರಿ. ಎರಡು ಸಿಸ್ಟರ್ ಪಾಪ್ಯುಲೇಷನ್ ನಡುವೆ ಇರ್ತಕ್ಕಂಥ 2 ಆರ್ಗ್ಯಾನಿಸಮ್ಸ್ ಮೇಟ್ ಆಯಿತು, ರೀಪ್ರೊಡಕ್ಷನ್ ಆಯಿತು, ಫರ್ಟಿಲೈಸೇಷನ್ ಆಯಿತು, ಝೈಗೋಟ್ ಫಾರ್ಮೇಷನ್ ಆಯಿತು, ಇಂಪ್ಲಾಂಟೇಷನ್ ಆಯಿತು, ಗೆಸ್ಟೇಷನ್ ಆಯಿತು, ಪಾರ್ಚುರೇಷನ್ ಆಯಿತು. ಹೈಬ್ರಿಡ್ ಕೂಡ ಆ್ಯಕ್ಟಿವ್ ಇದೆ, ಹೈಬ್ರಿಡ್ ಕೂಡ ಫರ್ಟೈಲ್ ಇದೆ. ದಟ್ ಈಸ್ F1 ಜನರೇಷನ್ಸ್. F1 ಜನರೇಷನ್ಸ್ ಆರ್ ಸ್ಟರೈಲ್. ಈ F1 ಜನರೇಷನ್ ನಡುವೆ ಏನಾದರೂ ಟೆಸ್ಟ್ ಕ್ರಾಸ್ ಬ್ಯಾಕ್ ಕ್ರಾಸ್ ಆಯಿತು ಅಂತಂದರೆ ಕಮಿಂಗ್ಸ್ F2 ಜನರೇಷನ್ ಬಿಕಮ್ ಸ್ಟರೈಲ್, ಸೆಕೆಂಡ್ ಜನರೇಷನ್ ಬಿಕಮ್ ಸ್ಟರೈಲ್. ಈಗ ಎರಡು ಪೇರೆಂಟ್ಸ್ ನಡುವೆ ಏನಾದರೂ ಈ ಪೇರೆಂಟ್ಸ್ ಆಫ್ 2 ಸಿಸ್ಟರ್ ಪಾಪ್ಯುಲೇಷನ್ಸ್ ಒಳಗಡೆ ಮೀಟಿಂಗ್ ಆಯಿತು ಅಂತಂದರೆ ಸನ್ಸ್ ಆ್ಯಂಡ್ ಡಾಟರ್ಸ್ ಆರ್ ಫರ್ಟೈಲ್, ಬಟ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಆರ್ ಸ್ಟರೈಲ್. ಸೆಕೆಂಡ್ ಜನರೇಷನ್ ಒಳಗಡೆ ಸ್ಟೆರಿಲಿಟಿ ಇಂಡ್ಯೂಸ್ ಆಗಿಬಿಡುತ್ತೆ. ಆಸ್ ಅ ರಿಸಲ್ಟ್ ದಟ್ ಹೈಬ್ರಿಡ್ ಕೆನಾಟ್ ಕಂಟಿನ್ಯೂ ಇಟ್ಸ್ ಲೀನೇಜ್. ಆಸ್ ಅ ರಿಸಲ್ಟ್ it also adds to the speciation process. So this is best example of hybrid sterility. So summing up all the things that we discussed in 3 slides, in 3 videos, consecutive videos, that is speciation process. Speciation is nothing but a splitting of a 2 different population. As a result, these 2 population diverge in such a way that in due course of evolution they form 2 different populations which are very much different from among themselves, and they are very different from the original population too. So one population in the ಎರಡು different species advu. Population is a group of organisms within the same species. 2 different species population agbitu. So that is speciation. ಈ speciation ಕಾನ್ಸೆಪ್ಟ್ ಮೆಕ್ಯಾನಿಸಮ್ ಆಗಬೇಕು ಅಂತಂದರೆ ಬೆಸ್ಟ್ ಥಿಂಗ್ ಈಸ್ ಐಸೋಲೇಷನ್ ಆಫ್ ಅ ಪಾಪ್ಯುಲೇಷನ್ ಹೊಡಿಬೇಕು. ಹೊಡೆದಾಗ 2 ಸಪ್ರೇಟ್ ಸಿಸ್ಟರ್ ಪಾಪ್ಯುಲೇಷನ್ ಫಾರ್ಮೇಷನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಿಸ್ಟರ್ ಪಾಪ್ಯುಲೇಷನ್ ಫಾರ್ಮೇಷನ್ ಆಗಲಿಕ್ಕೆ ದ ಬೆಸ್ಟ್ ರಾ ಮೆಟೀರಿಯಲ್ ಈಸ್ ಐಸೋಲೇಷನ್. ಅದರಲ್ಲಿ 2 ಥರ ಬರ್ತವೆ, ಪ್ರೀಝೈಗೋಟಿಕ್ ಆ್ಯಂಡ್ ಪೋಸ್ಟ್ಝೈಗೋಟಿಕ್. ಪ್ರೀಝೈಗೋಟಿಕ್ ಒಳಗಡೆ ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಗಲಾರ್ದಂಗೆ ನೋಡ್ಕೊಳ್ತದೆ. ಅದರಲ್ಲಿ 4 ಬರ್ತವೆ, ಎಕಾಲಜಿಕಲ್, ಟೆಂಪೋರಲ್, ಬಿಹೇವಿಯರಲ್ ಆ್ಯಂಡ್ ಮೆಕ್ಯಾನಿಕಲ್. ಸೊ ಪೋಸ್ಟ್ಝೈಗೋಟಿಕ್ ಒಳಗಡೆ ಫಾರ್ಮೇಷನ್ ಆಫ್ ದ ಝೈಗೋಟ್ ಅಕರ್ಸ್, ಫಾರ್ಮೇಷನ್ ಆಫ್ ಅ ಹೈಬ್ರಿಡ್ ಅಕರ್ಸ್. ಐದರ್ ದ hybrid dies within no time, or hybrid is sterile, or the next generation of the hybrid is sterile. As a result, the hybrid cannot continue its lineage. So this is what the introduction to the speciation and the raw material. ಈ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಯು ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಸ್ಪೀಸಿಯೇಷನ್. ಸ್ಪೀಸಿಯೇಷನ್ ಒಳಗಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸಿಯೇಷನ್ ಬರುತ್ತೆ. ಎಕ್ಸಾಂಪಲ್ ಇಸ್ ಆಲೋಪ್ಯಾಟ್ರಿಕ್, ಸಿಂಪ್ಯಾಟ್ರಿಕ್, ಪ್ಯಾರಾಪ್ಯಾಟ್ರಿಕ್ ಆ್ಯಂಡ್ ಪೆರಿಪ್ಯಾಟ್ರಿಕ್ ಅಂತ 4 ಡಿಫ್ರೆಂಟ್ ಟೈಪ್ ಆಫ್ ಸ್ಪೀಸಿಯೇಷನ್ ಬರ್ತವೆ. ಅದೆಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ, ಕಮಿಂಗ್ ವೀಡಿಯೋಸ್ಗಳಲ್ಲಿ ಡಿಟೇಲ್ಡಾಗಿ ಡಿಸ್ಕಸ್ ಮಾಡ್ಕೊತ ಹೋಗೋಣಂತೆ. ಸೊ ಇಲ್ಲಿಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಒಳಗಡೆ ದ ರಾ ಮೆಟೀರಿಯಲ್ಸ್ ಫಾರ್ ದ ಸ್ಪೀಸಿಯೇಷನ್ ಆ್ಯಂಡ್ ಇಂಟ್ರಡಕ್ಷನ್ ಟು ದ ಸ್ಪೀಸಿಯೇಷನ್ ಆ್ಯಂಡ್ ದ ಕಾನ್ಸೆಪ್ಟ್ ಆಫ್ ರೀಪ್ರೊಡಕ್ಟಿವ್ ಐಸೋಲೇಷನ್ ಕಾನ್ಸೆಪ್ಟ್ ಇಲ್ಲಿಗೆ ಮುಗೀತು. ಇಫ್ ದೇರ್ ಆರ್ ಎನಿ ಈ 3 ವೀಡಿಯೋಸ್ಗಳನ್ನು ಜಸ್ಟ್ 10-15 ಮಿನಿಟ್ಸ್ ವೀಡಿಯೋಸ್ ಇದ್ದಾವೆ, ಡಿಟೇಲಾಗಿ ಕೂತ್ಕೊಂಡು ನೋಡಿರಿ. If there are any doubts, questions, clarifications to get clarified, you can ask me, you can call me, you can mail me. ನನ್ನ ಮೇಲ್ ಐ ಡಿ ನಿಮಗೆ ಗೊತ್ತಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಅದರ್ ವೀಡಿಯೋಸ್ ಇದ್ದಾವೆ. ದ ಫಸ್ಟ್ ಸ್ಲೈಡ್ ಆಫ್ ಮೈ ವೀಡಿಯೋಸ್ will always have my mail ID. It is pavanghb@gmail.com, pavanghb@gmail.com. ಮೇಲ್ ಮಾಡಿರಿ. We can discuss the doubts in a very detailed manner. Of course, some topics in evolution needs offline classes. ಎದುರಿಗೆ ನಿಂತ್ಕೊಂಡು ಅರ್ಥ ಆಗ್ಯದೋ ಇಲ್ಲೋ ಅಂತಕ್ಕಂಥದ್ದನ್ನು ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ಗಳನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡ್ಕೊಳ್ತೀವಿ. ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅರ್ಥ ಆಗಿಲ್ಲ ಅನ್ನೋದಿತ್ತು ಅಂತಂದರೆ ಆ ಒಂದು ಪಾಯಿಂಟನ್ನು, ಆ ಒಂದು ಕಾನ್ಸೆಪ್ಟನ್ನು ಇನ್ನೂ ಜಾಸ್ತಿ ಡಿಫ್ರೆಂಟ್ ವೇಸ್ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀವಿ. That is, the teaching is a dynamic process. My teaching differs from class to class,
ಟೈಮ್ ಟು ಟೈಮ್, ಪೀರಿಯಡ್ ಟು ಪೀರಿಯಡ್. ಇಟ್ ಈಸ್ ನಾಟ್ ಯುನಿಕ್. ಟಾಪಿಕನ್ನು ಹೇಳ್ಕೊಂಡು ಹೋಗ್ತಕ್ಕಂಥದ್ದು ದೊಡ್ಡ ಮಾತಲ್ಲ. ಇಟ್ ಡಿಫರ್ಸ್ ಫ್ರಮ್ ಟೈಮ್ ಟು ಟೈಮ್, ಪ್ಲೇಸ್ ಟು ಪ್ಲೇಸ್, ಸ್ಟೂಡೆಂಟ್ಸ್ ಟು ಸ್ಟೂಡೆಂಟ್ಸ್, ಕ್ಲಾಸ್ ಟು ಕ್ಲಾಸ್. ಆಫ್ಲೈನ್ ಕ್ಲಾಸಸ್ ಇದ್ದಿತ್ತು ಅಂತಂದರೆ ಇದನ್ನು ಬಹಳಷ್ಟು ಡೀಟೇಲ್ ಆಗಿ ಚಂದ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು. ಬಿಕಾಸ್ ಆಫ್ ದ ಅನ್ಫಾರ್ಚುನೇಟ್ COVID-19 lockdowns, we are unable to cope up. I don't know how much concept we are reaching to the students. I feel very much unfortunate to go for these type of online teachings, making a videos, etc. ಎಷ್ಟು ರೀಚ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾವೊಂದಾಗಲ್ಲ, ಒಂದೇ ಕ್ಲಾಸ್ ಆಗಿತ್ತು ಅಂತಂದರೆ ದಿಸ್ ಈಸ್ ನಾಟ್ ಅ ಸ್ಪೆಸಿಫಿಕ್ ಪ್ರಾಬ್ಲಮ್, ದಿಸ್ ಈಸ್ ಅ ಸಿಸ್ಟಮಿಕ್ ಪ್ರಾಬ್ಲಮ್. ಹೋಲ್ ಆಫ್ ದ ಎಜುಕೇಷನ್ ಸಿಸ್ಟಮ್ ಈಸ್ ಸಫರಿಂಗ್ ಎ ಲಾಟ್ ಡ್ಯೂ ಟು ದಿಸ್. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್ ರಾದರ್ ದ್ಯಾನ್ ಡೂಯಿಂಗ್ ದೀಸ್ ಥಿಂಗ್ಸ್. ನಮಗಾಗಲಿ ನಿಮಗಾಗಲಿ ಬೇರೆ ಆಪ್ಷನ್ಸ್ ಇಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಐ ಆಸ್ಕ್ ಯು ಟು go through the videos in a very detailed manner. If there are any doubts, questions, clarifications to clarify, ಕೇಳ್ರಿ, ಓದ್ರಿ, different books ಓದ್ರಿ. I can suggest you good books for evolution. ಓದ್ರಿ. If there are any doubts, clarifications to ask, you are always welcome.